ಪಾವಗಡ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಬಿಖಾತಾ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಅರ್ಹ ಫಲಾನುಭವಿಗಳಿಗೆ ಬಿಖಾತಾ ಪ್ರಮಾಣ ಪತ್ರವನ್ನು ಶಾಸಕ ವೆಂಕಟೇಶ್ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೇಶ್ ಬಾಬು, ಪುರಸಭಾ ಸದಸ್ಯರಾದ ಕಲ್ಪವೃಕ್ಷ ರವಿ, ವೇಲರಾಜು, ರಾಮಾಂಜಿನಪ್ಪ, ಗೂರ್ತಿ ನಾಗರಾಜ್, ಬಾಲಸುಬ್ರಹ್ಮಣ್ಯಂ, ಮುಖಂಡರಾದ ಹನುಮಂತಪ್ಪ, ಪುಟ್ಟು ಗೋವಿಂದಪ್ಪ, ಪುರಸಭಾ ಮುಖ್ಯ ಅಧಿಕಾರಿ ಜಾಫರ್ ಶರೀಫ್ ಸೇರಿ ಹಲವರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಶಾಸಕ ಎಚ್.ವಿ. ವೆಂಕಟೇಶ, ಬಿಖಾತಾ ಮಾಡಿಸಲು ಬ್ರೋಕರ್ಗಳ ಮೊರೆ ಹೋಗಬೇಡಿ. ಈ ಖಾತೆ ಬಿಖಾತೆಗೆ ಅವಕಾಶ ಕಲ್ಪಿಸಿದ್ದು ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಸಲಹೆಯನ್ನ ನೀಡಿದರು. ಪಾವಗಡ ನಗರ ಪ್ರದೇಶಗಳಲ್ಲಿ ತಮ್ಮ ಆಸ್ತಿಯನ್ನ ಭದ್ರಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಈ ಖಾತಾ ಆಂದೋಲನವನ್ನ ಕೈಗೊಂಡಿದ್ದು, ಈ ನಿಟ್ಟಿನಲ್ಲಿ ನಗರದ ನಾಗರಿಕರು ಈ ಖಾತೆಯನ್ನ ಮಾಡಿಸಿಕೊಂಡು ತಮ್ಮ ಆಸ್ತಿಯನ್ನ ಭದ್ರ ಮಾಡಿಕೊಳ್ಳಿ ಎಂದು ತಿಳಿಸಿದರು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಗಟ್ಟಿ ನಿರ್ಧಾರವನ್ನು ತಗೊಂಡು ಇವತ್ತು ನಗರವಾಸಿಗಳಿಗೆ ಬಿ ಖಾತಾ ಇರಲಿಲ್ಲ, ಈ ಖಾತಾ ಇರಲಿಲ್ಲ ಅಂಥದನ್ನ ಇವತ್ತು 3 ತಿಂಗಳ ಕಾಲ ಅವಕಾಶ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ನಗರವಾಸಿಗಳಿಗೆ ಇದು ದೊಡ್ಡ ಸಮಸ್ಯೆ. ಪಾವಗಡ ಮುನ್ಸಿಪಲ್ ಬರಂಗಿಲ್ಲ, ಒಂದು 100 ಜನ ಬರೋರು, ನಮಗೆ ಖಾತಾ ಆಗಿಲ್ಲ ಅಂತ ಪ್ರತಿನಿತ್ಯ ಇದೊಂದು ಸಮಸ್ಯೆ ಆಗ್ತಾ ಇತ್ತು. ನಾವು CLP ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಒತ್ತಡ ತಂದ್ವಿ. 4-5 CLP ಸಭೆಯಲ್ಲಿ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಈ ಖಾತಾ ಒಂದು ವ್ಯವಸ್ಥೆ ಮಾಡಿಕೊಡ್ಲೇಬೇಕು, ಇದಕ್ಕೆ ಏನಾದರೂ ಒಂದು ದಾರಿ ಹುಡುಕ್ಲೇಬೇಕಂದ್ರೆ 2-3 ಸಲ ಆಗೋದೇ ಇಲ್ಲ ಅಂದ್ರು ಸಿದ್ದರಾಮಯ್ಯ ಸಾಹೇಬರು. ಕೊನೆಗೆ ದೊಡ್ಡ ಬಸ್ ಮಾಡಿ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ನಗರದಲ್ಲಿ ನೋಡ್ರಿ, ದಿನಾ ಬ್ರೋಕರ್ಗಳನ್ನ ಹಿಡ್ಕೊಂಡು ಅಲಿತಾ ಇದ್ರು. ಈಗ ಪುರಸಭೆಯವರೇ ಮಾಡ್ಕೊಡ್ತೀವಿ ಅಂದಾಗ ಒಬ್ರು ಬರ್ತಾ ಇಲ್ಲ ಅಂದ್ರೆ ಏನಿದು ವ್ಯವಸ್ಥೆ? ಇವ್ರು ಏನಿಲ್ಲ, ಉಚಿತವಾಗಿ ಫ್ರೀಯಾಗಿ ಮಾಡ್ಕೊಡ್ತೀವಿ ಅಂದ್ರೆ ಬರಲ್ಲ. ಬ್ರೋಕರ್ಗಳನ್ನ ಹಿಡ್ಕೊಂಡು ದುಡ್ಡು ಕೊಟ್ಕೊಂಡು ಆದ್ರೆ ಬರ್ತಾ ಇದ್ರು. ಹೆಂಗಿದೆ ಜನಗಳಿಗೆ ವ್ಯವಸ್ಥೆ ಮಾಡಿದ್ರೆ ಹೀಗೆ ಸದುಪಯೋಗ ಪಡಿಸ್ಕೊಳ್ಳಲ್ಲ. ಹಾಗಾಗಿ ತಾವೆಲ್ಲರೂ ನೋಡಿ, ಏನು ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ, ಕಸದ ಗಾಡಿಗಳಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು. ನಗರವಾಸಿಗಳು ಇವೆಲ್ಲ ಈ ಖಾತಾ ಬಿ ಖಾತಾ ಇವೆಲ್ಲ ಭದ್ರ ಮಾಡಿಕೊಂಡ್ರೆ ನಾಳೆ ಬೆಳಿಗ್ಗೆ ನಿಮಗೆ ಲೋನ್ಗಳು ಸೌಲಭ್ಯ ಸಿಗುತ್ತೆ. ಸರ್ಕಾರದಿಂದ ಬರೋ ಸೌಲಭ್ಯ ಏನೂ ಸಿಗ್ತಾ ಇಲ್ಲ ನಿಮ್ಮ ನಗರವಾಸಿಗಳಿಗೆ. ಈಗ ಮಕ್ಕಳು ಓದಿಸ್ಬೇಕು ಅಂದ್ರೆ ಎಮರ್ಜೆನ್ಸಿ ಫೀಸ್ ಕಟ್ಟಬೇಕಂದ್ರೆ ನಿಮ್ಮದು ಮನೆ ಡಾಕ್ಯುಮೆಂಟ್ಸ್ ಬ್ಯಾಂಕ್ಗಳು ಕೊಟ್ಟರೆ ಲೋನ್ ಕೊಡ್ತಾರೆ. ಇಲ್ಲ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳೇನೋ, ಮದುವೆಗಳು, ಇಲ್ಲ ಅಪಾಯಿಂಟ್ಮೆಂಟ್, ಏನಕ್ಕೋ ಸಮಸ್ಯೆ ಬಂದಾಗ ಉಪಯೋಗಿಸ್ಕೊಳ್ಳೋಕ್ಕೆ ನಿಮ್ಮ ಈ ಖಾತಾ ಕಂಪಲ್ಸರಿ ಮಾಡಿಸ್ಕೋಬೇಕು ಪ್ರತಿಯೊಬ್ಬರು. ಪುರಸಭಾಧ್ಯಕ್ಷ ರಾಜೇಶ್ ಮಾತನಾಡಿ, ಪಾವಗಡ ಪಟ್ಟಣದ ಪ್ರಮುಖ ಬಡಾವಣೆಗಳಿಗೆ ಪುರಸಭೆಯಿಂದ ಸೌಲಭ್ಯ ನೀಡಲಾಗ್ತಾ ಇದೆ. ಈ ಹಿಂದೆ ಖಾತಾ ಸಮಸ್ಯೆಗಳಿಂದ ರೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆಗಳನ್ನು ಮಾಡಿಸಿಕೊಂಡಿದ್ದು ಮತ್ತು ಶಾಂತಿನಗರ, ಬನಶಂಕರಿ, ವಿನಾಯಕ್ ನಗರ ಭಾಗಗಳ ಕೆಲವೊಂದು ನಿವೇಶನಗಳು ಗ್ರಾಮ ಪಂಚಾಯಿತಿಯಲ್ಲಿ ನೋಂದಣಿಯಾಗಿದ್ದು, ಜಿಲ್ಲಾಧಿಕಾರಿಗಳ ಮತ್ತು ಅಧಿಕಾರಿಗಳ ಸಮನ್ವಯತೆಯಿಂದ ಪಾವಗಡ ಪುರಸಭೆಗೆ ಹಸ್ತಾಂತರ ಮಾಡಿಸುವಂತೆ ಶಾಸಕರಿಗೆ ಇದೇ ವೇಳೆ ಮನವಿಯನ್ನ ಮಾಡಿಕೊಂಡ್ರು. ಯಾಕೆ ಗೊತ್ತಾ, ಪ್ರತಿ ಏರಿಯಾದಲ್ಲೂ ಪ್ರತಿ ಗಲ್ಲಿಯಲ್ಲೂ ನಮ್ಮ ಏನು ಪುರಸಭೆ ಕಸ ತೆಗೆಯುವಂಥ ಗಾಡಿಗಳು, ವೆಹಿಕಲ್ಗಳು ಏನಿದಾವೋ ಅದರಿಂದ ಅನೌನ್ಸ್ ಮಾಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಇನ್ನು ಇದರಲ್ಲಿ 90% ಎಲ್ಲ ನಮ್ಮ ತಾಲೂಕಿನಿಂದ ಬಂದಿರೋಂಥ ಖಾತೆಗಳೇ ಬಹಳ ಇದ್ದಾವೆ. ನಮ್ಮ ನಗರ ಸಂಬಂಧಪಟ್ಟ ಪಾವಗಡ ಪುರಸಭೆಗೆ ಸಂಬಂಧಪಟ್ಟ ಜನಗಳು ಆಚೆ ಬರ್ತಾ ಇಲ್ಲ. ಯಾಕೆ ಬಿಸಿಲಿರೋ ಗೊತ್ತಿಲ್ಲ ನನಗೆ, ಅವರು ಬಿಸಿಲಿಂದ ಇಲ್ಲ ಖಾತೆ ಮಾಡಿಸ್ಕೋಬೋದೇನೋ ಅನ್ನೋ ಒಂದು ಉದ್ದೇಶದಿಂದ ಇರ್ಬೋದು. ದಯವಿಟ್ಟು ಒಂದು ಹೇಳ್ತೀನಿ, ಇದು ಕೇವಲ 3 ತಿಂಗಳು ಮಾತ್ರ ಅವಕಾಶ ಕೊಟ್ಟಿದೆ ಸರ್ಕಾರ. ದಯವಿಟ್ಟು ಆಚೆ ಬನ್ನಿ, ಖಾತೆ ಮಾಡಿಸ್ಕೊಳ್ಳಿ. ಯಾಕೆ ಅಂದರೆ ಖಾತೆಗೆ ನಿಮಗೆ ಬರ್ತಾ ಇರೋದು ಬಿ ಖಾತೆ ಅಂದರೆ ನಿಮ್ಗೆ ಅನುಕೂಲ ಆಗುವಂಥ ಖಾತೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಆಚೆ ಬರಬೇಕು. ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಹಿಂಜರಿ ಬೇಡ್ರಿ, ಮತ್ತೆ ಆಗುತ್ತೆ ಮುಂದಕ್ಕಾಗುತ್ತೆ ಅನ್ನೋದು ಬೇಡ. 3 ತಿಂಗಳು ಸರ್ಕಾರ ಅವಕಾಶ ಕೊಟ್ಟಿದೆ, ದಯವಿಟ್ಟು ಎಲ್ಲ ಬಂದು ಖಾತೆ ಮಾಡಿಸ್ಕೊಳ್ಳಿ. ಮತ್ತೆ ನಮ್ಮ ಶಾಸಕರಲ್ಲಿ ಒಂದು ವಿನಂತಿ ಏನಾಗಿದೆ ಅಂದರೆ, ಕೆಲವು ನಮ್ಮ ಪಕ್ಕದ ರೊಪ್ಪ ಗ್ರಾಮ ನಮಗೆ ಅಟ್ಯಾಚ್ ಆಗಿದೆ. ಇದರಲ್ಲಿ ಏನಾಗಿದೆ ಅಂದರೆ ಶಾಸಕರಲ್ಲಿ ಒಂದು ಮನವಿ, ಅವಾಗ ಹಿಂದೆ 2008ರಲ್ಲಿ ನಮ್ಮ ಮಾಜಿ ಸಚಿವರು ವೆಂಕಟರಮಣ್ಣವರು ತಮ್ಮ ತಂದೆಯವರಾದಂಥ ಅವರು 2008ರಲ್ಲಿ ಒಂದು AC ಆರ್ಡರ್ ಮಾಡಿಸ್ಬಿಟ್ಟು
ಏನ್ ಖಾತೆಗಳಿದಾವೋ ಆ ಖಾತೆಗಳೆಲ್ಲ ನಮ್ಮ ಪುರಸಭೆ ಲಿಮಿಟ್ಗೆ ಬರೋದಕ್ಕೆ ಮಾಡಿದ್ದಾರೆ. ಪುರಸಭಾ ಸದಸ್ಯ ಮೊಹಮ್ಮದ್ ಇಮ್ರಾನ್ ಮಾತನಾಡಿ 30 ವರ್ಷಗಳ ಹಿಂದೆ ಬಡಜನರು ಕುಂಟೆ ಲೆಕ್ಕದಲ್ಲಿ ನಿವೇಶನಗಳನ್ನು ತೆಗೆದುಕೊಂಡು ಮನೆಯನ್ನ ಕಟ್ಟಿಕೊಂಡಿದ್ದಾರೆ. ಸದ್ಯ ಅವರಿಗೆ ಖಾತೆ ಆಗದ ಪರಿಸ್ಥಿತಿಯಲ್ಲಿದ್ದು ಅಧಿಕಾರಿಗಳ ಜೊತೆ ಶಾಸಕರು ಮಾತನಾಡಿ ಸಮಸ್ಯೆ ಬಗೆಹರಿಸಬೇಕೆಂದು ಮನವಿಯನ್ನ ಮಾಡಿದ್ದಾರೆ. ಜನರಿಗೆ ಅನುಕೂಲ ಆಗ್ತಾ ಇದೆ. ನಾನು ಶಾಸಕರಲ್ಲಿ ಒಂದು ಮನವಿ ಮಾಡೋದಕ್ಕೋಸ್ಕರ ಇವತ್ತು ಈಗ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಶಾಂತಿನಗರ ಬಡಾವಣೆ ಏನು 17 ವಾರ್ಡ್ಗೆ ಬರ್ತಾ ಇದೆ, ಆ ಒಂದು ಬಡಾವಣೆಯಲ್ಲಿ ನಾವು ಎಲ್ಲ ರೀತಿಯಾದ ಸೌಕರ್ಯ ಸೌಲಭ್ಯ ಎಲ್ಲ ಪುರಸಭೆ ಪಾವಡದಿಂದ ಕೊಡ್ತಾ ಇದ್ದು, ಅದರಿಂದ ನಾವು ರೋಡಿಂದ ಹಿಡಿದು ಚರಂಡಿ ನೀರು ಎಲ್ಲ ನಾವು ಒದಗಿಸ್ತಾ ಇದ್ದೀವಿ. ಅದು ಕೆಲವು ಕಾರಣಾಂತರಗಳಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಏನೋ ಖಾತೆಗಳು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇದರ ಗಮನಕ್ಕೆ ಅಧ್ಯಕ್ಷರು ನಮ್ಮ ರವಿ ಅಣ್ಣ ಅವರು ಎಲ್ಲ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಚೀಫ್ ಆಫೀಸರ್ ಅವ್ರಿಗೂ ಮಾತಾಡ್ತಾ ಇದ್ದಾರೆ. ಆದರೆ ಅವರೆಲ್ಲ ಕುಂಟೆ ಲೆಕ್ಕದಲ್ಲಿ ಎಲ್ಲ ರೆವೆನ್ಯೂ ಲ್ಯಾಂಡ್ ಅವಾಗ ಒಂದೊಂದು ಕುಂಟೆ 2 ಕುಂಟೆ ತಗೊಂಡು ಬಡ ಜನರು ಅವಾಗೆಲ್ಲ ಮನೆ ಕಟ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಈಗಿನ ಒಂದು ಇದರಿಂದ ಅವ್ರಿಗೆ ಖಾತಾ ಇಲ್ಲ. ಕಾಲಾಂತರಗಳಿಂದ ಅವ್ರು ಏನು ಮಾಡಿದ್ದಾರೆ, ರೊಪ್ಪ ಪಂಚಾಯತಿಯಲ್ಲಿ ಕೆಲವರು ಖಾತೆಗಳು ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅದು PDO ಲೆಟರ್ ಹಾಕಿದ್ದೀವಿ ಅಂತ ನನ್ನ ಗಮನಕ್ಕೆ ಬಂದಿದೆ. ಅದಕ್ಕೋಸ್ಕರ ತಮ್ಮ ಶಾಸಕರಿಗೆ ಗಮನಕ್ಕೆ ಇರಲಿ ಅಂತ ನಾವು ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮಗೆ ನಮ್ಮ ಶಾಂತಿನಗರ ಬಡಾವಣೆ ಏನು ಇದೆ ಅವ್ರಿಗೆಲ್ಲ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಬಡ ಜನರು ಇದ್ದಾರೆ, ಕೂಲಿ ಕಾರ್ಮಿಕರು ಇದ್ದಾರೆ, ಅಲ್ಲಿ ಶ್ರಮಂತ ಡಿಕ್ಲೇರ್ ಆಗಿರ್ತಕ್ಕಂಥ ಒಂದು ವಾರ್ಡ್ ಆಗಿರೋದ್ರಿಂದ ತಮಗೆ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ತಾವು ಅಧಿಕಾರಿಗಳ ಜೊತೆ ಮಾತಾಡಿ, ಅಧ್ಯಕ್ಷರು ತಾವೆಲ್ಲ ಹಿರಿಯ ಸದಸ್ಯರು ಎಲ್ಲರೂ ದಯವಿಟ್ಟು ನಮ್ಮ ಒಂದು ವಾರ್ಡ್ಗೆ ಅನುಕೂಲ ಮಾಡಿಕೊಡಿ ಅಂತ ತಮ್ಮ ಈ ಮುಖಾಂತರ ನಾನು ಕೇಳಿಕೊಂಡು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.